ಎಲ್ಲರಿಗೂ ನಮಸ್ಕಾರ ರೀ. ಭಾಳ ಮಂದಿಗ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಗೊತ್ತದ್ರಿ. ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಹ್ಯಾಂಗ್ ಮಾಡೋದು ಅದು ವಿಡಿಯೋ ನಾವು ನಮ್ಮ ಚಾನೆಲ್ ಮೇಲೆ ಹಾಕಿವ್ರಿ. ಆದ್ರೆ ಇವತ್ತು ನಮ್ಮ ಅತ್ತಿ ಎಣ್ಗಾಯಿ ಬಟಾಟೆ ಪಲ್ಯ ಅಂದ್ರೆ ಎಣ್ಗಾಯಿ ಆಲೂಗಡ್ಡೆ ಪಲ್ಯ ಹ್ಯಾಂಗ್ ಮಾಡೋದು ನಮ್ಮ ಅತ್ತಿ ಹೇಳ್ಕೊಡ್ತಾರೆ. ಬರ್ರಿ ನೋಡೋಣ. ಎಣ್ಗಾಯಿ ಬಟಾಟಿ ಪಲ್ಯಕ್ಕೆ ಏನೇನು ಬೇಕು ಅದೆಲ್ಲ ಹೇಳ್ತೀನಿ ನಾನು. ಹಾಂ, ಬಟಾಟಿ ಇವು ಕುದಿಸಿವು ಬಟಾಟೆ ಅಲ್ಲ, ಕಚ್ಚಾ ಬಟಾಟಿ ತೊಗೊಂಡಿನಿ. ಮತ್ತು ಕೊತ್ತಂಬರಿ ಸಣ್ಣ ಹೊಳಿದ್ದು 2 ಉಳ್ಳಾಗಡ್ಡಿ, ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕರಿಬೇವ, ಮತ್ತು ಬೆಲ್ಲ, ಶೇಂಗಾದ ಕುಟ್ಟ, ಮತ್ತು ಜೀರಿಗೆ, ಸಾಸಿವೆ, ಅರಿಶಿನ, ಖಾರ, ಕರಿ ಖಾರ, ಉಪ್ಪು. ಆಯ್ತು. ಅತ್ತಿರಿ ಇದಕ್ಕೆ ಬಟಾಟೆ ಕುದಿಸೋದು ಬೇಕಾಗಿಲ್ಲ ಏನ್ರಿ? ಬೇಕಾಗಿಲ್ಲ. ಸಣ್ಣ ಸಣ್ಣ ಬಟಾಟೆ ತಗೊಳ್ಳೋದು, ಅದ್ರ ಸೊಪ್ಪಿ ತಗೋದು, ನೀರಾಗ ಹಾಕಿಡೋದು, ಅಂದ್ರೆ ಕರು ಬೀಳಲ್ಲ. ಮೊದಲೀಗ ಪಲ್ಯಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದು ಹೇಗೆ ಮಾಡೋದು ತೋರಿಸ್ತೀನಿ. ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕೋದು, ಕೊತ್ತಂಬರಿ, ಇದು ಬೆಲ್ಲನೂ ಹಾಕ್ತೀನಿ. ಬೆಲ್ಲ ಇದು ಏನು ಮಾಡೋದು, ಕುಟ್ಕೊಂಡು ತೊಗೊಳೋದು. ಹಸಿ ಶುಂಠಿ, ಬೆಳ್ಳುಳ್ಳಿ ಕುಟ್ಕೊಂಡು ತೊಗೋತೀನಿ. ಈಗ ಇದಕ್ಕೆ ಶೇಂಗಾ ಪುಡಿ ಹಾಕ್ತೀನಿ. ಇದಿಷ್ಟು ಬೇಕೇ, ಒಂದು ಬಟ್ಲು ಬೇಕಾಗ್ತದೆ. 2 ಉಳ್ಳಾಗಡ್ಡಿ ಅವಲ್ಲ, 1 ಬಟ್ಟಲ್ ಬೇಕೇ. ಇದು ಹಾಕ್ತೀನಿ. ಈಗ ಇದ್ರಾಗ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಕೆಂಪು ಖಾರ. ಕೆಂಪು ಖಾರ ಯಾಕೆ ಹಾಕೋದಂದ್ರೆ ಸ್ವಲ್ಪ ಕಲರ್ ಚಂದ ಬರ್ತದೆ. ಬರೀ ಕರಿ ಖಾರ ಹಾಕೋದಿಲ್ಲ. ಯಾರ ಮನ್ಯಾಗ ಕರಿ ಖಾರ ಇಲ್ಲ, ಮಸಾಲೆ ಖಾರ ಇಲ್ಲ, ಅವರು ಹವೇಸ್ ಪೌಡರ ಮತ್ತು ಗರಂ ಮಸಾಲ, ಕರಿ ಮತ್ತು ಖಾರ ಹಿಂಡಿ ಮತ್ತು ಶೇಂಗಾದ ಪುಟ್ಟ ಹಾಕಿ ಮಾಡಿದ್ರೆ ಅದನ್ನು ಚಂದ ಆಗ್ತದೆ ಬದ್ನಿಕಾಯಿ ಪಲ್ಯನೂ. ಮತ್ತಿದು ಮತ್ತು ಈಗ ನಾ ಕರಿ ಖಾರ ಹಾಕ್ತೀನಿ. ನಾ ಕರಿ ಖಾರಿನ ರೆಸಿಪಿನೂ ತೋರಿಸೀನಿ. ನಿಮ್ಗೆ ಖಾರ ರುಚಿ ಎಷ್ಟು ಬೇಕಷ್ಟು ನಿಮಗೆ, ಅಂದ್ರೆ ನೀ ಖಾರ ತಿನ್ನೋಕ್ಕಿದ್ದೆ ಅಂದ್ರೆ ಯಾರಿಗೆ ಖಾರ ಹೆಚ್ಚುತ್ತದ ಅವ್ರು ಖಾರ ಜಾಸ್ತಿ ಹಾಕ್ಬೋದು. ಇದು ಸಣ್ಣ ಚಮಚ ಅದಂದು 3-4 ಚಮಚನ ಹಾಕಿನಿ. ಮತ್ತು ಅರಿಶಿನ ಪಾನೆಗೆ ಹಾಕೋದು, ಈ ಒಗ್ಗರಣೆಗೆ ಹಾಕೋದು ಇಲ್ಲ. ಮತ್ತು ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆಯನ್ನು ಇದು ಕಲಿಸ್ಕೊಳಕ್ಕೆ 1-2 ಚಮಚ ಎಣ್ಣೆ ಹಾಕೋದು. ಮಸಾಲೆ ಖಾರ ಹ್ಯಾಂಗೆ ಮಾಡೋದು ಅದನ್ನು ನಾ ರೆಸಿಪಿ ತೋರಿಸೀನಿ. ಭಾಳ ದೊಡ್ಡ ಬಟಾಟೆ ತೊಗೊಳೋದಿಲ್ಲ, ಇಷ್ಟಿಷ್ಟು ತೊಗೊಳೋದು. ಇದಕ್ಕೆ ಹಿಂಗೆ ಬದ್ನಿಕಾಯಿಗೆ ಹ್ಯಾಂಗೆ ಮಾಡ್ತೀವಿ ನೋಡು, ಹಾಗೆ ಮಾಡೋದು. ಏನು ಇಷ್ಟೇ. ಅಂದ್ರೆ 4 ತುಕಡಿ ಪೂರ ಮಾಡೋದಿಲ್ಲ, ಬದ್ನಿಕಾಯಿ ಹ್ಯಾಂಗೆ ಹೋಗ್ತೀವಿ ಹಂಗೆ ಮಾಡೋದು. ಹಿಂಗೆ ಎಲ್ಲ ಮಾಡ್ಕೊಳ್ಳೋದು. ಇದು ಹಿಂಗೆ ನೀರಾಗ ಯಾಕೆ ಇಡ್ತಾರೆ? ಇದು ನೀರಾಗ ಕರು ಬೀಳಲ್ಲ. ನೀ ಹಂಗೆ ಬಾಜು ಇಟ್ಟಲ್ಲ ಕೆಂಪ ಅದ, ಅದಕ್ಕೆ ನೀರಾಗಿಡ್ಬೇಕು ಬಟಾಟೆ. ಈಗೆಲ್ಲ ಆಲೂಗಡ್ಡೆ ಹಿಂಗೆ ಮಾಡ್ಕೊತೀವಿ. ಹಸಿ ಶುಂಠಿ, ಬೆಳ್ಳುಳ್ಳಿ ಕೊಟ್ಲಗತ್ತೀನಿ. ಈಗ ಇದು ಕಲಿಸ್ತೀನಿ ಮಸಾಲೆ. ಇದು ಚಂದ ಕಲಿಸ್ಬೇಕಿಂದು, ಮಂಜುವ ಆಗಬೇಕಿಲ್ಲ. ಖಾರ, ಉಪ್ಪು, ಮಸಾಲೆ ಎಲ್ಲ. ಎಣ್ಗಾಯಿ ಬದ್ನಿಕಾಯಿ ಪಲ್ಯಕ್ಕೆ ನಾವು ಮಸಾಲೆ ಹೆಂಗೆ ಕಲಿಸ್ತೀವಲ್ಲ ಸೇಮ್ ಹಾಗೆ ಕಲಿಸೋದು. ಎಲ್ಲ ಮಂಜುವ ಆಗಬೇಕು, ಖಾರ, ಉಪ್ಪು ಎಲ್ಲ ಬೇಕು ನೋಡಿ. ಈ ಮುದ್ದೆ ಆಗಬೇಕು. ಪೂಜಾ ಈ ಖಾಣೆ ಹೊಡೆ ಪಲ್ಯ. ಈಗ ನಾವು ಎಣ್ಣೆ ಹಾಕಿ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡ್ತೀವಿ, ಹೆಂಗೆ ಎಣ್ಣೆ ಹಾಕ್ತೀವಿ ಹಂಗೆ ಹಾಕ. ಈಗ ಸಾಸಿವೆ ಜೀರಿಗೆ ಹಾಕೊಂಡು ಇವೆಲ್ಲ ಹಾಗೆ ಹಾಕ್ದಿಲ್ಲ, ಕೈ ಹತ್ತಾವ ಸಾಸಿವೆ ಎಲ್ಲ ಚಂದ ಕರಿಬೇಕು. ಎಣ್ಣೆ ಸಿಡಿಬೇಕು. ಈಗ ಸಿಡ್ಲಿಕ್ಕೆ ಕರಿಬೇವು ಹಾಕ್ತೀನಿ ಸ್ವಲ್ಪ. ಇದು ಹಸಿ ಶುಂಠಿ, ಬೆಳ್ಳುಳ್ಳಿ ಕುಟ್ಟಿರ್ತೀನಿ. ಇದಷ್ಟು ಹಾಕ್ತೀನಿ. ಈಗ ನಾವು ಇದಕ್ಕೆ ಅರಿಶಿನ ಹಾಕೋಣ. ಏನು ಅರಿಶಿನ ಎಣ್ಣೆಗೆ ಅರಿಶಿನ ಹಾಕೋದು. ಒಂದು ಸ್ವಲ್ಪ ಎಣ್ಣೆಯಾಗ ಇದು ಕೆಂಪು ಖಾರ ಹಾಕೋದು. ಪಲ್ಯ ಕಲರ್ ಬೇಕು. ಒಂದ್ಸಲ ಎಣ್ಣೆ ಕಾಯ್ತಲ್ಲ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡೋದು. ಹಸಿ ಶುಂಠಿ, ಬೆಳ್ಳುಳ್ಳಿ ಕರ್ಗಾಗಬಾರ್ದು.
ಹಿಂಗಾಗಬೇಕು. ಕೆಂಪಾಗ್ಬೇಕು ಅಷ್ಟೇ. ಕೆಂಪಾಗಬೇಕು. ಕೆಂಪುನೂ ಇಲ್ಲ, ಒಂದು ಸ್ವಲ್ಪ ಹಸಿಮಿಸಿ ಇರಬೇಕು. ಹಾಂ ಹಾಂ. ಈಗ ನಾನು ಏನು ಮಾಡ್ತೀನಿ, ಇದ್ರಾಗ ಆಲೂಗಡ್ಡೆ ಬಿಡ್ತೀನಿ. ನಾವು ಕಟ್ ಮಾಡಿವಿ ನಂಗೆ. ಹಿಂಗೆ ಅಂದ್ರೆ ಹಿಂಗೆ 4 ಹೋಳು ಮಾಡ್ಕೊಂಡು ಮಾಡಿ ಈಗ ಇದ್ರಾಗ ಆಲೂಗಡ್ಡೆ ಬಿಡ್ತೀನಿ. ತುಂಬ್ಕೊಂಡಿದ್ರಿ ಆಲೂಗಡ್ಡೆ ಬರ್ತೀರಲ್ಲ ಇವಕ್ಕೆ. ಹಾಂ, ಇದು ಪಾನೆ ಒಳಗೆ ಹೋಗ್ತವೆ ಪಾನೆ. ಹಾಂ ಹಾಂ. ಇದು ಚಂದ ಎಣ್ಣೆಗ ಇವು ತಿರುಗಿ. ಈ ಎಣ್ಣೆಗೆಲ್ಲ ಹಿಂಗೆ ಹತ್ಕೋಬೇಕು. ಈ ಆಲೂಗಡ್ಡೆಗೆಲ್ಲ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹತ್ಬೇಕು. ಹಾಂ, ಸಣ್ಣ ಕುಕ್ಕರ್ ಇತ್ತಂದ್ರೆ ಕುಕ್ಕರ್ದಾಗೂ ಮಾಡ್ಬೋದು. ಹಾಂ ಹಾಂ, ಒಂದೇ ಒಂದು ಸಿಟ್ಟಿ ತೊಗೊಳೋದು ಆತು ಕುಕ್ಕರ್ನಾಗ. ಹಾಂ, ಕುಕ್ಕರ್ನಾಗ. ಅಂದ್ರೆ ಫಸ್ಟ್ ಒಂದು ಏನು ಸಿಟ್ಟಿ ಬರ್ತದಲ್ಲ ಅದು ಬರೋಣೆ ಕೊಡೋದಿಲ್ಲ. ಒಂದು ಪಟ್ಟಕ್ಕೆ ಬಂದ್ ಮಾಡೋದು ಅಂದ್ರೆ ಅದು ತಯಾರಾಗ್ತದೆ. ಹಾಂ ಹಾಂ, ಹಿಂಗೆಲ್ಲ ಎಣ್ಣೆಗ ಇದು ಹಿಂಗೆ ಫ್ರೈ ಆಗುತ್ತೆ. ಈಗ ಸ್ವಲ್ಪ 1-2 ನಿಮಿಷ ಮುಚ್ಚಿಡೋದು. ಸ್ವಲ್ಪ ಹಾಂ, ಒಂದು ನಿಮಿಷ. ಹಾಂ, ಅಷ್ಟೇ 1 ನಿಮಿಷ. ಹಾಂ, ಈಗ ಆಗದೆ ನೋಡಮ್ಮೇನ್ರಿ ಅತ್ತಿ. ಹಾಂ, ಎಲ್ಲ ಹತ್ಕೊಂಡೋದು ನೋಡಿ. ಇದು ಮಸಾಲೆ ಎಲ್ಲ ಹತ್ಕೊಂಡು ಇರ್ಬೇಕು. ಈಗ ಹತ್ಕೊಂಡೋದು. ಹ್ಞೂ, ಈಗ ಹಾಕೋದೇನ್ರಿ ಅದು ನಾವು ಕಲಿಸಿದ್ದು? ಈಗ ಕಲ್ಸಿದ್ದು ಹಾಕೋದು. ಹಾಂ, ಇದ್ರ ಮ್ಯಾಗೆಲ್ಲ ಹಾಕ್ಬಿಡೋದು. ಇದನ್ನು ಕಲಸಿ ಮಸಾಲೆಗೆ ಹಾಕೋದು. ಎಲ್ಲ ಹಾಕೋದು. ಹಾಂ, ಹಿಂಗೆ ಹಾಕಿ ಈಗ ಇದು ಮಸಾಲೆ ಹತ್ತಿರ್ತದಲ್ಲ. ಹಾಂ, ಇದೆಲ್ಲ ಮಸಾಲೆದು ತೊಳೆದು ನೀರು ಹಾಕಿ. ಹಾಂ, ನೀರು ಹಾಕಾಗ್ತದೆ. ಈಗ ಹಾಕಿದ್ರಿ ನೀರಿದು? ಹಾಂ, ಈಗ ಹಾಕೋದು. ಹಾಂ, ಮ್ಯಾಗ ಹಾಕ್ಬಿಡೋದು. ಹಾಕ್ಬಿಡೋಣ. ಈಗ ಸುತ್ತೆಲ್ಲ ಹಾಕ್ಬಿಡೋದು. ಹಾಂ, ಈಗ ಈಗ ಇದು ಮ್ಯಾಗ ಮುಚ್ಚ. ಮುಚ್ಚಿಬಿಡೋದು. ಇದು ಮುಚ್ಚಿ ಎಷ್ಟೊತ್ತ ಇಡ್ಬೇಕ್ರಿ ಅತ್ತಿ? ಈಗ ಮುಚ್ಚಿ 5 ನಿಮಿಷ ಇಡೋದು. 5 ನಿಮಿಷ. ಹಾಂ, ನೋಡೋದು ಕುದ್ದೋದಿಲ್ಲ ನೋಡಿ ಮತ್ತೊಂದು ಜರ ಇಡೋದು. ಹಾಂ, ಹಿಂಗೆ. ಆಯ್ತು. ಈಗ 1-2-3 ನಿಮಿಷ ಆಯ್ತು. ಈಗ ಮುಚ್ಚಿ. ಹಾಂ, ಈಗ ತೆಗಿತೀನಿ. ಓ ಹಾಂ, ಈಗ ಇದ್ರ ಮ್ಯಾಗ ಏನು ಮಾಡೋದು ಪೂಜಾ, ಹಾಂ ರೀ ಈಗ ಅತ್ತಿ ಸ್ವಲ್ಪ ಎಲ್ಲ ಖಾರ ಉಪ್ಪು ಹತ್ತಿದೀವಿ. ಹಾಂ, ಈಗ ಇದ್ರ ಮ್ಯಾಗ ಹಿಂಗೆ ತಾಟಿಡೋದು. ತಾಟಿಟ್ಟು ಇದ್ರಾಗ ನೀರು ಹಾಕೋದು. ಇದು ಯಾಕೆ ಮಾಡ್ಬೇಕ್ರಿ ಅತ್ತಿ ಹಿಂಗ? ಅಂದ್ರೆ ಪಲ್ಯ ಹೊತ್ತಲ್ಲ. ಹಾಂ, ಮತ್ತು ಪಲ್ಯನೂ ಬಟಾಟೆ ಏನವಲ್ಲ ಪಟ್ಟತವು ಮೆತ್ತಗಾಗ್ತಾವೆ. ಹಾಂ, ಅದ್ರ ಸಲಕ್ಕೆ ಹಿಂಗೆ ಇಡಬೇಕು. ಕುಕ್ಕರ್ದಾಗ ಮಾಡಿದ್ರೆ ಬೇಕಾಗಲ್ಲ. ಕುಕ್ಕರ್ನಾಗ ಮಾಡಿದ್ರೆ ಹಿಂಗೆ ಇಡೋದಿಲ್ಲ. ಒಂದು ಸಿಟ್ಟಿನೇ ಹಾಕಿ. ಒಂದು ಸಿಟ್ಟಿ ಒಳಗೆ ಇನ್ನು ಆಗೋದ್ರಾಗ ತೆಗೆದು ಬಿಡೋದು. ಆಯ್ತು. ಹಾಂ, ಈ ಪಲ್ಯ ಆಗದೆ ನೋಡಮ್ರಿ ಅತ್ತಿ. ನೋಡಮ್ಮ. ಹಾಂ, ಎಷ್ಟು ಚೆನ್ನಾಗಿ ನೋಡ್ರಿ ಮ್ಯಾಲೆ ಎಣ್ಣೆ. ಎಕ್ದಮ್ ಗ್ಯಾಸ್ ಸಣ್ಣ ಇಡೋದು. ಹಾಂ, ಇದು ನೋಡಿ ಹಿಂಗಾಗಿ ಒಂದು ಸ್ವಲ್ಪ ರಸನೇ ಇರಬೇಕು. ಕುದ್ದ ನೋಡ್ಲಿಕ್ಕಿದು ಹಿಂಗೆ ಆಲೂಗಡ್ಡೆ ಬಾತ್ ನೋಡ್ಬೇಕೇನು? ಹಾಂ, ಹಿಂಗೆ ಇದು ಮಾಡಿ ನೋಡೋದು. ಹಾಂ, ಕುದ್ದು ಇದು. ಹಾಂ ಹಾಂ, ಈಗ ನೋಡಿ. ಹಾಂ, ಆಯ್ತು. ಇನ್ನೊಂದು 2 ನಿಮಿಷ ಇಡ. ಆಯ್ತು, ಆಗೇ ಪಲ್ಯ. ಹಾಂ, ಇನ್ನೊಂದು 2 ನಿಮಿಷ ಇಡ. ಆಯ್ತು. ಹಾಂ, ಇನ್ನೊಂದು ಸ್ವಲ್ಪ ಇಡ. ಈಗ ಆಯ್ತು ನೋಡಮ್ರಿ ಅತ್ತಿ. ಹಾಂ ನೋಡಿ. ಹಾಂ, ಈಗ ನೋಡಮೇನ್ರಿ ಹಿಂಗೆ ಬತ್ತಿ. ಹಾಂ, ಈಗ ಪಲ್ಯ ಆಗ್ಯದ ಪೂಜಾ. ಹಾಂ, ಹಾಂ, ನಿಮಗೆ ಒಂದು ಸ್ವಲ್ಪ ರಸ ಬೇಕಾಯ್ತಲ್ಲ, ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೋದು. ಹಾಂ, ಹಾಂ, ಅಂದ್ರೆ ಹಿಂಗೆ ಆಗ್ತದೆ. ಈಗ ಪಲ್ಯ ರೆಡಿ ಆಗ್ಯದ. ಈಗ ಗ್ಯಾಸ್ ಆಫ್ ಮಾಡಮ್ರಿ. ಹಾಂ, ಈಗ ಗ್ಯಾಸ್ ಆಫ್ ಮಾಡೋಣ. ಹಾಂ. ಹಾಂ, ಹ್ಞೂ, ಹಾಂ. ಎಣ್ಗಾಯಿ ಆಲೂಗಡ್ಡೆ ಪಲ್ಯ ರೆಡಿ. ಎಣ್ಗಾಯಿ ಆಲೂಗಡ್ಡೆ ಪಲ್ಯ ಹೆಂಗ್ ಮಾಡೋದು ನಮ್ಮ ಅತ್ತಿ ಹೇಳ್ಕೊಟ್ಟಾರ. ಇದು ನೀವು ಮಾಡ್ರಿ, ಉಂಡೆ ಹೆಂಗಾಗದ ಅಂತ ಕಮೆಂಟ್ಸ್ ಮಾಡ್ಲಿಕ್ ಮರಿಬೇಡ್ರಿ. ಬಿಸಿ ಬಿಸಿ ರೊಟ್ಟಿ ಕೂಡ ಉಣ್ಬೋದು, ಬಿಸಿ ಚಪಾತಿ ಕೂಡ ಉಣ್ಬೋದು. ಅಷ್ಟೇ ಅಲ್ಲ, ಪೂರಿ ಜೊತೆನೂ ಉಣ್ಬೋದು. ನಮ್ ಕ್ರೇಜಿ ಕುಟುಂಬ ಚಾನೆಲ್ ಯಾರ್ಯಾರು ಫಾಲೋ ಮಾಡಿಲ್ಲ ಅವ್ರು ಫಾಲೋ ಮಾಡಕ್ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.